ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಂ ಸಾದಿಕ್ ಅಂತ. ನಾವು ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ಈಗ ನಮ್ಮ ದೇಶದಲ್ಲಿ ಗ್ರಾಮೀಣ ಆಸೆ ಆಕಾಂಕ್ಷೆಗಳಿಲ್ಲದೆ ಪ್ರಾಮಾಣಿಕವಾಗಿ ಆರೋಗ್ಯ ಸೇವೆ ಮಾಡ್ತಾ ಇರೋಂಥ ವೈದ್ಯರಿದ್ದಾರೆ. ಅದು ತುಂಬ ರೇರ್ ಅಂತಂಥ ಜಾಗದಲ್ಲಿದ್ದಾರೆ. ತುಂಬ ಮಹತ್ವದ ಕಾರ್ಯಗಳ ಔಷಧಿ ಕೊಡ್ತಾರೆ. ಅವರನ್ನೆಲ್ಲ ಸೇರಿಸಿ ನಾವು ಈ ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣೆ ಅಡಿಯಲ್ಲಿ ಬಂಗಾರಮಕ್ಕಿಯಲ್ಲಿ ಏಪ್ರಿಲ್ 1ಕ್ಕೆ, ಇದೇ ತಿಂಗಳು ಏಪ್ರಿಲ್ 1ಕ್ಕೆ ಬಂಗಾರಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು, ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಭಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಹಲ್ಲಿನ ಚಿಕಿತ್ಸೆ ಮಾಡಿದ್ದಾರೆ. ಇದೇ ಥರ ಬೇರೆ ಆಯಾಮಗಳಲ್ಲಿ ಬೇರೆ ಚಿಕಿತ್ಸೆಗಳನ್ನ ಮಾಡ್ತಾರೆ ಮನೆ ಮದ್ದನ್ನು ಉಪಯೋಗಿಸ್ಕೊಂಡು. ಅವರನ್ನೆಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ಉದ್ದೇಶ ಏನಪ್ಪಾ ಅಂದರೆ ನಮ್ಮ ವೈದ್ಯರಿಗೆ ಸಾಮಾಜಿಕ ಭದ್ರತೆ, ಸರ್ಕಾರದಿಂದ ಮಾನ್ಯತೆ ಬೇಕು, ಮತ್ತೆ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಸಿಗಬೇಕು. ಆ ಮಟ್ಟದಲ್ಲಿ ನಮ್ಮ ಚಿಂತನೆ ಆಗಿದೆ, ಒಂದು ಆಶಯ ಆಗಿದೆ. ಹಾಗಾಗಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿಲೆಕ್ಟ್ ಫೌಂಡೇಶನ್ ವತಿಯಿಂದ. ಆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ರಾಜ್ಯದ ಎಲ್ಲ ವೈದ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ನಮ್ಮ ಆಶಯ ಇದೆ. ಹಾಗಾಗಿ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಜನ ವೈದ್ಯರು ಭಾಗಿಯಾಗ್ತಾರೆ. ಈಗ ಹೆಚ್ಚು ಕಮ್ಮಿ ನಾವು ಆನ್ಲೈನ್ ಬುಕಿಂಗ್ ಎಲ್ಲ ಆಗ್ತಾ ಇದೆ, ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಫಿಲ್ಅಪ್ ಮಾಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ರಾಜ್ಯದ 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ಪ್ರಾಚೀನ ವೈದ್ಯ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಆಯ್ಕೆ ಮಾಡಿ ಕೊಡ್ತಾ ಇದ್ದೀವಿ. ಈ ವೈದ್ಯ ಕಲೆಯನ್ನು ಪ್ರೋತ್ಸಾಹ ಮಾಡಬೇಕನ್ನೋ ಉದ್ದೇಶದಿಂದ ನಾವು 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ತಲಾ 10,000 ರೂಪಾಯಿ ನಗದನ್ನು ಕೊಟ್ಟು ಒಂದು ಅಭಿನಂದನಾ ಪತ್ರ, ಶಾಲೆ ಓದಿ ಸನ್ಮಾನ ಮಾಡ್ತಾ ಇದ್ವಿ ನಮ್ಮ ಸಂಸ್ಥೆಯಿಂದ. ಯಾಕಂದ್ರೆ ಈ ವೈದ್ಯ ಪದ್ಧತಿ ಬೆಳಿಬೇಕು, ಉಳಿಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಈಗ ನಮ್ಮ ವೈದ್ಯರು ಹೆಚ್ಚಿನ ಪಕ್ಷ ಎಲ್ಲ ರೋಗಕ್ಕೂ ಔಷಧಿ ಕೊಡ್ತಾರೆ. ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪಾಲಿಸಿ ಇಲ್ಲ, ಸಿಸ್ಟಮ್ಸ್ ಇಲ್ಲ. ತಲೆನೋವಿಗೂ ಕೊಡ್ತಾರೆ, ಹಲ್ಲು ನೋವಿಗೂ ಕೊಡ್ತಾರೆ, ಕಣ್ಣಿನ ಬೆನೆಗೂ ಕೊಡ್ತಾರೆ, ಮೈಕೈ ನೋವಿಗೆ ಕೊಡ್ತಾರೆ, ಗಂಟು ನೋವಿಗೆ ಕೊಡ್ತಾರೆ, ಬೇದಿಗೂ ಕೊಡ್ತಾರೆ. ಹೆಚ್ಚು ಕಮ್ಮಿ ಎಲ್ಲಾ ಕಾಯಿಲೆಗಳು ಡಾಕ್ಟರ್ ಆಗದೆ ಆಪರೇಷನ್ ಆಗಿ ಸಕ್ಸಸ್ ಆಗದೆ ಅವರು ಸಾಯ್ತಾರೆ ಅಂತ ಬೋಧರಿಗೂ ಲಾಸ್ಟಿಗೆ ಒಂದೇ ಮನೆ ಮದ್ದು, ನಾಟಿ ಔಷಧಿ, ಆಯುರ್ವೇದ ಔಷಧಿ ತಗೊಂಡು ಬಹಳ ಜನ ಗುಣವಾಗಿದ್ದಾರೆ. ಕ್ಯಾನ್ಸರ್ಗೆ ಸರ ಹೆಚ್ಚಿನ ಪಕ್ಷ ಮನೆ ಮದ್ದಲ್ಲಿ ಮನೆಯಲ್ಲಿ ಸಿಗುವಂತ ಗಿಡಮೂಲಿಕೆಗಳಿದಾವೆ. ಮನೆಯಲ್ಲಿ ಬರುವಂತ ಕ್ಯಾನ್ಸರ್ಗೆ ಏನಾಗುತ್ತೆ, ನಿತ್ಯ ಪುಷ್ಪ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿ ಕ್ಯಾನ್ಸರ್ಗೆ ಔಷಧಿ ಕೊಡೋರು ಇದ್ದಾರೆ ಬಹಳ ಜನ. ಆಮೇಲೆ ಅರಣ್ಯ ವನಸ್ಪತಿಗಳು ಸಿಗ್ತವೆ, ಕೆಲವೊಂದು ವನಸ್ಪತಿ ಅಂಗಡಿಗಳಲ್ಲೂ ಸಿಗ್ತವೆ. ಹೆಚ್ಚಿನ ಪಕ್ಷ ಮನೆ ಮದ್ದು ಅಂದ್ರೆ ಮನೆಯಲ್ಲಿ ಸಿಗುವಂತ ವಸ್ತುಗಳು, ಹಿತ್ತಲ ಗಿಡಗಳು, ರೈತರು ತಮ್ಮ ತೋಟದಲ್ಲಿ ಬೆಳೀತಾರೆ ಆ ತರ ವಸ್ತುಗಳು. ಅಳಲೆಕಾಯಿ ಅಂತ ಬರುತ್ತೆ, ಅಣೆಲೆಕಾಯಿ ಅಂತಾರೆ. ಅಣೆಲೆಕಾಯಿ ಅಂದ್ರೆ ಅಳಲೆಕಾಯಿ ಪಂಡಿತ ಅಂತ ಹೆಸರಿದೆ. ಒಂದು ಅಳಲೆಕಾಯಿ ಅದು ವಾತ, ಪಿತ್ತ, ಕಫ ತ್ರಿದೋಷಗಳನ್ನು ಕಡಿಮೆ ಮಾಡುತ್ತೆ. ಮನುಷ್ಯನಿಗೆ ಕಾಯಿಲೆ ಬರಲಿಕ್ಕೆ ಕಾರಣ ಏನಂತೆ ಆಯುರ್ವೇದ ಹೇಳುತ್ತೆ, ತ್ರಿದೋಷ ಅಂತ ಹೇಳುತ್ತೆ. ತ್ರಿದೋಷ ಅಂದ್ರೆ ವಾತ, ಪಿತ್ತ, ಕಫ. ಯಾವಾಗ ವಾತ ಮತ್ತೆ ಕಫ, ಪಿತ್ತ 3 ಏರುಪೇರಾಗ್ತದೆ ಅವಾಗ ಕಾಯಿಲೆಗಳು ಬರ್ತದೆ. ಅದರ ಆಧಾರದಲ್ಲಿ ಮೆಡಿಸಿನ್ಸ್ ಕೊಡ್ತಾರೆ. ಈಗ ಹಿಂದೆ ಇತ್ತು ಯಾವ ತರ ನಾಡಿ ನೋಡಿ ಔಷಧಿ ಕೊಡುವಂತ ಸಿಸ್ಟಮ್ಸ್ ಇತ್ತು, ಧ್ವನಿ ಪರೀಕ್ಷೆ ಮಾಡಿ ಔಷಧಿ ಕೊಡುವಂತ ಇತ್ತು, ಕಣ್ಣಿನ ಪರೀಕ್ಷೆ ಮಾಡಿ ಔಷಧಿ ಕೊಡುವಂತ ಇತ್ತು, ಆಮೇಲೆ ಚರ್ಮ ನೋಡಿ ಉಗುರು ನೋಡಿ ಔಷಧಿ ಕೊಡುವಂತ ಇತ್ತು. ಈಗ ಆಧುನಿಕ ಪದ್ಧತಿಯಿಂದ ಇವೆಲ್ಲ ನಾಶ ಆಗಿ ಹೋಗಿದೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಉಳಿಬೇಕು, ಅದನ್ನು ಬೆಳೆಸಬೇಕು, ಅದನ್ನು ಜೀವಂತವಾಗಿರಬೇಕು, ಅದು ಮುಂದಿನ ಪೀಳಿಗೆಗೆ ಮತ್ತೆ ನಾವು ವರ್ಗಾಯಿಸಬೇಕು ಅನ್ನುವ ಆಶಯ ನಮಗಿದೆ. ಯಾಕಂದ್ರೆ ಈಗ ನಾನು ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ನಾನು 25-30 ವರ್ಷಗಳಿಂದ ಮೆಡಿಸಿನ್ ಕೊಡ್ತಾ ಇದ್ದೆ ನಾನು. ಈಗ ನಮ್ಮ ಅಜ್ಜಿ ಕೊಡ್ತಾ ಇದ್ರು, ನಮ್ಮ ತಾಯಿ ಕೊಡ್ತಾ ಇದ್ರು. ನಮಗೆ ಅದ್ರ ಬಗ್ಗೆ ಕುತೂಹಲ. ನಾವು ಶಾಲೆಗೆ ಓದ್ಬೇಕಾದ್ರೆ ನಮ್ಮಮ್ಮ ಹಿಡಿದು ಅದು ತಗೊಂಬ ಇದು ತಗೋಬಾ ಅಂತ ಹೇಳಿ ಈ ತರ ಕೈ ತೋರಿಸಿದ್ರೆ ಒಂದು 5 ಜನರಲ್ಲಿ 3 ಜನರಿಗೆ ಔಷಧಿ ಕೊಡ್ತಿದ್ರು. ನಮ್ಮಲ್ಲಿ ನಮ್ಮ ತಾಯಿ ಕೊಡ್ತಿದ್ರು, ಫ್ರೀ ಔಷಧಿ ಕೊಡೋರು. ಅವಾಗ ಬಾಳೆಹಣ್ಣು, ಎಲೆಡಿಕೆಗೆ ಈ ತರ ಎಲೆಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಔಷಧಿ ಕೊಡ್ತಿದ್ರು. ಅದೆಲ್ಲ ನೋಡ್ಬಿಟ್ಟು ನಮ್ಗೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಯ್ತು. ಮಾಡೋಣ ನೋಡೋಣ ನಾವು ಮಾಡ್ತಾ ಬಂದ್ವಿ. ಈ ಲೇಡೀಸ್ಗೆಲ್ಲ ಮತ್ತೆ ಜೆಂಟ್ಸ್ಗೆಲ್ಲ ಮಕ್ಕಳಾಗಿದ್ದಾರೆ ಕಾಯಿಲೆಗೆಲ್ಲ ಒಂದು ಭಾರಿ ಸರಳ ಔಷಧಿ ಬಾಳೆಹಣ್ಣು ಕೊಡ್ತಿದ್ರು, ನಮ್ಮಮ್ಮ ಕೊಡ್ತಿದ್ರು. ಈಗಲೂ ತುಂಬಾ ಜನ ಇದ್ದಾರೆ, ತುಂಬಾ ಔಷಧಿ ಕೊಡ್ತಾರೆ. ಹಳ್ಳಿ ಕಡೆಯಲ್ಲಿ, ಗ್ರಾಮೀಣ ಭಾಗದಲ್ಲಿ ಕೊಡ್ತಾರೆ. ಅವರು ಭಾನುವಾರ ಕೊಡ್ತಾರೆ, ಗುರುವಾರ ಕೊಡ್ತಾರೆ. ಕೆಲವರು ಏನೂ ದುಡ್ಡು ತಗೊಳ್ಳೋದಿಲ್ಲ.
ತುಂಬ ಜನ ವೈದ್ಯರಿದ್ದಾರೆ. ಅಂಥವ್ರನ್ನೆಲ್ಲ ಒಂದು ಒಟ್ಟುಗೂಡಿಸಿ ಅವರಿಗೆ ಒಂದು ಕಾನೂನು ಅಡಿಯಲ್ಲಿ ತರಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸರ್ಕಾರದ ಮಾನ್ಯತೆ ಕೊಡಿಸ್ಬೇಕಂತ ಎರಡನೇ ಇದೆ. ಮತ್ತೆ ನಾವೇನಪ್ಪಾ ಅಂದ್ರೆ ನಾವು ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಮತ್ತು ಸಂಶೋಧನೆ ಅಂತೇಳಿ ಒಂದು ಕೇಂದ್ರ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದು ಉದ್ದೇಶ ಏನಂದ್ರೆ ಪಾರಂಪರಿಕ ವೈದ್ಯರು ಏನಿದ್ದಾರೆ ಅವರಿಗೆ ಪ್ರೊಸೀಜರ್ ಇಲ್ಲ, ಅಂದ್ರೆ ಯಾವುದೇ ರೀತಿ ನೀತಿ ನಿಯಮಾವಳಿಗಳಿಲ್ಲ. ಆ ರೀತಿ ನೀತಿ ನಿಯಮಗಳು ಅವರಿಗೆ ಕಾನೂನುಬದ್ಧವಾಗಿ ಆ ಥರ ಚೌಕಟ್ಟಡಿಯಲ್ಲಿ ತರಬೇಕನ್ನೋ ಉದ್ದೇಶ ಇದೆ. ಹಾಗಾಗಿ ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ. ಜನಪದ ವೈದ್ಯ ಅಂದ್ರೆ ಅದು ಹಳ್ಳಿ ಭಾಷೆ. ನಾಟಿ ವೈದ್ಯ ಅಂತ ಹೇಳ್ತೀನಿ. ಜನಪದ ವೈದ್ಯ ಅಂದ್ರೆ ಹಿಂದಿನ ಜನಪದದಲ್ಲಿ ಹಾಡಿಗಳಲ್ಲಿ ಜಾನಪದವಾಗಿ ಭಾಷೆಗಳಲ್ಲಿ ಬಂದಿದೆ. ಊಟ ಮಾಡಿದಾಗ ನೀ ಕೌಳ ಹಾಕುವಂತ, ಊಟ ಮಾಡಿದ್ರೆ ನೀ ಕೌಳ ಹಾಕುವಂತ ಒಂದು ಜನಪದ ವೈದ್ಯನ ಅದು. ಯಾಕೆ ಊಟ ಮಾಡಿದ್ಮೇಲೆ ಕೌಳ ಹಾಕ್ಬೇಕು ಅಂದ್ರೆ ಡೈಜೆಷನ್ ಆಗ್ತದೆ. ಅದು ವಿಳ್ಳೆದೆಲೆ ಜೊತೆಗೆ ನಾವು ಸುಣ್ಣ ಜರಿಸಿದ್ರೆ ಕ್ಯಾಲ್ಸಿಯಂ ಸೇರ್ತದೆ. ಅದು ಆತನ ಜನಪದ ವೈದ್ಯ, ಬಾಯಿಂದ ಬಂದಿರೋದು ಜನಪದ ವೈದ್ಯ. ನಾಟಿ ವೈದ್ಯ ಅಂತ ಹೇಳಿದ್ರೆ ಮನೆಯಲ್ಲಿ ಹಿತ್ತಲು ಸಿಗುವಂತ ಗಿಡಗಳನ್ನು ತಗೊಂಡು ಮಾನ ಮಾಡ್ತಾರೆ, ಅದು ನಾಟಿ ವೈದ್ಯ ಆಗ್ತದೆ. ಮನೆ ಮದ್ದು ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಇರುವಂತ ಪದಾರ್ಥಗಳು, ಜೀರಿಗೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ಧನಿಯಾ ಇರ್ಬೋದು, ಆಮೇಲೆ ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಂತೆ ಇರ್ಬೋದು, ಈ ತರ ಇವೆಲ್ಲ ಮನೆ ಮದ್ದಲ್ಲಿ ಬರ್ತದೆ. ಈಗ ಸಿದ್ಧ ವೈದ್ಯದಲ್ಲಿ ಭಸ್ಮಗಳು ಬರ್ತವೆ, ಆಯುರ್ವೇದದಲ್ಲಿ ಹೆಚ್ಚಾಗಿ ಗಿಡಮೂಲಿಕೆಗಳೇ ಇರ್ತವೆ. ಹೌದೌದು, ಇಲ್ಲ, ಸಿದ್ಧದಲ್ಲಿ ಭಸ್ಮಗಳು ಬರ್ತವೆ. ನಾನು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಇಲ್ಲಿ ನೇಮಕಗೊಂಡಿದ್ದೀನಿ. ನನ್ನ ಜೊತೆಲಿ ಇನ್ನೂ ಇತರ 8 ಜನ ಟ್ರಸ್ಟ್ ಸದಸ್ಯರು ಇದ್ದಾರೆ. ನಮ್ಮ ಫೌಂಡರ್ ಪ್ರೆಸಿಡೆಂಟ್ ನಮಗೆ ಹಲವಾರು ವರ್ಷಗಳ ಪರಿಚಯ. ಅವ್ರ ಪರಿಚಯದ ಮೇರೆಗೆ ನಾವು ಈ ಟ್ರಸ್ಟ್ನ ಸ್ಥಾಪನೆ ಮಾಡಬೇಕಂತ ನಮ್ಮಲ್ಲಿ ಅವರು ಒಂದು ಆಶಯ ತೋಡಿದ್ರು. ನಾವು ಈ ಟ್ರಸ್ಟ್ಗೆ ಯಾವ ಕಾನೂನು ಸಲಹೆಗಳು ಯಾವ ರೀತಿ ಬೇಕು ಆ ಕಾನೂನು ಸಲಹೆಗಳನ್ನ ಒದಗಿಸ್ಕೊಟ್ರು. ವೈದ್ಯರು ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳನ್ನ ಒಂದು ಜಾರಿಗೊಳಿಸುವಂತ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನಾನು ತಾವು ಕೇಳಿದ್ರೆ ಒಂದು ಸಿದ್ಧ ವೈದ್ಯ ಅಂತ. ಸಿದ್ಧ ವೈದ್ಯ ಅಂದ್ರೆ 36 ಭಾಷಣ. ಇಲ್ಲಿ ಟೋಟಲ್ ಲೆಕ್ಕ ಹೇಳಬೇಕಾದ್ರೆ 64 ಭಾಷಣ ಬರುತ್ತೆ. ಅದರಲ್ಲಿ ಕೆಲವು ಮೆಟಲ್ಗಳು ಸೇರ್ಕೊಳ್ಳುತ್ತೆ. ಮೆಟಲ್ ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಬರಲ್ಲ. ಈ ಪ್ರತಿಯೊಂದು ಮೆಟಲ್ ಬಂದು ನಮ್ಮ ಭೂಮಿಯಲ್ಲಿ ಕೆಲವಾರು ರಾಸಾಯನಿಕ ಕ್ರಿಯೆ, ಈಗ ಚಿನ್ನನೂ ಅಷ್ಟೇ, ಕೆಲವಾರು ರಾಸಾಯನಿಕ ಕ್ರಿಯೆಗಳಿಂದ ಅಲ್ಲಿ ಒಂದು ಸೇರಿರುವಂಥ ಒಂದು ಕೆಲವು ಜಾಗದಲ್ಲಿ ಅದು ಚಿನ್ನ ರೆಡಿ ಆಗುತ್ತೆ. ಅದೇ ಥರ ತಾಮ್ರನೂ ರೆಡಿ ಆಗುತ್ತೆ. ಇದೇ ಥರದ್ದು ಹಲವಾರು ಲೋಹಗಳು ಭೂಮಿಯಲ್ಲೇ ಪ್ರತಿಯೊಂದು ಸಿಗುವಂಥದ್ದು. ಅದನ್ನ ಹಲವಾರು ಪ್ರಕ್ರಿಯೆಗಳಲ್ಲಿ ಅದನ್ನ ಪುಟ ಮತ್ತೆ ಕೆಲವು ಮೂಲಿಕೆಗಳ ಒಂದು ಸಂಯೋಗದಲ್ಲಿ ಪುಟ ಹಾಕಿ ಅದನ್ನ ಒಂದು ಭಸ್ಮ ಮಾಡ್ತಾರೆ ಸರ್. ಭಸ್ಮ ಮಾಡಿದ್ಮೇಲೆ ಭಸ್ಮಕ್ಕೆನೂ ಸಾಕಷ್ಟು ಅದಕ್ಕೆ ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳೆಲ್ಲನೂ ಅದಾದ ಸಿಂಪಲ್ ಆಗಿ ನಾನು ಹೇಳ್ಬೇಕಂದ್ರೆ, ಒಂದು ಭಸ್ಮ ಮಾಡಿದ್ರೆ, ಭಸ್ಮ ಮಾಡಿ ನೀರಿಗೆ ಹಾಕಿದ್ರೆ ನೀರಲ್ಲಿ ಅದು ಮೇಲೆ ತೇರಬೇಕು. ನೀರಿಗೆ ಡೆಲ್ಯೂಟ್ ಆಗೋಯ್ತು ಅಂದರೆ ಅದು ಔಷಧಿ ಕೊಡೋದಕ್ಕೆ ಬರೋದಿಲ್ಲ. ಆ ಜೇನುತುಪ್ಪದಲ್ಲಿ ಒಂದು ಟೆಸ್ಟ್ ಮಾಡಿದ್ರೆ, ಈ ಥರ ಕೆಲವು ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳಿಗೆಲ್ಲ ಅಷ್ಟು ಪುಟ ಹಾಕಿ ಅದು ಬಂತು ಅಂದರೆ ಆ ಭಸ್ಮನ ಕೊಡ್ಬೋದು. ಈಗ ನೀವು ಮೆಟಲ್ ತಿನ್ನಲ್ಲ ಅಂತ ಹೇಳಿದ್ರಿ. ಈಗ ಜಸ್ಟ್ ಒಂದು ಈಗ ಅಲೋಪತಿ ಇದ್ರಲ್ಲಿ ಬಂದರೆ ಡಾಕ್ಟರ್ ಹೇಳ್ತಾರೆ ನಿಮ್ಮಲ್ಲಿ ಐರನ್ ಕಂಟೆಂಟ್ ಕಡಿಮೆ ಆಗಿದೆ, ನೀವು ಅದು ತಿನ್ನಿ, ಇದು ತಿನ್ನಿ, ಬಾಳೆಹಣ್ಣು ತಿನ್ನಿ, ಪೊಟ್ಯಾಷಿಯಂ ಕಡಿಮೆ ಆಗಿದೆ. ಇದೆಲ್ಲ ನಮ್ಮ ಪಾಷಾಣಗಳು ಮತ್ತು ಲೋಹಗಳು ಇದಕ್ಕೆ ಬರುತ್ತೆ. ಆದರೆ ಅದರಲ್ಲಿ ವಸ್ತುಗಳನ್ನ ನಾವು ಅದನ್ನು ಡೆಲ್ಯೂಟ್ ಮಾಡಿ ಅದನ್ನು ಭಸ್ಮಗಳು ಮಾಡಿ ಆ ರೂಪದಲ್ಲಿ ಕೊಡ್ತೀವಿ ಸರ್.